ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ಸೊ ನಿಮಗೆ ಗೊತ್ತಾ, ಈ ಗ್ರೇಸ್ ಮಾರ್ಕ್ಸ್ ಇಶ್ಯೂ ಭಾಳ ದೊಡ್ಡಾಗಿದೆ ಆ್ಯಂಡ್ ಫೈನಲಿ ಸಮ್ ನ್ಯೂಸ್ ಬಂದಿದೆ ಈಗ. ಅದು ಏನು ನ್ಯೂಸ್ ನೋಡೋಣಂತೆ. ಸೊ ಸಿ ದ ನ್ಯೂಸ್ ಇಸ್ ಲೈಕ್ KSCT ಲೈಕ್ಲಿ ಟು ಹೆಲ್ಡ್ ಎಕ್ಸಾಮ್ಸ್ ಅಗೇನ್. ಸೊ KSCT ಅವರು ಎಕ್ಸಾಮ್ಸ್ ಮಾಡ್ತಾರೆ ಅಂತ ಹೇಳಕತ್ತಾರೆ. ಇದು ಡೆಕ್ಕನ್ ಹೆರಾಲ್ಡ್ದಲ್ಲಿ ನ್ಯೂಸ್ ಬಂದಿದೆ. ಮತ್ತು ಎಕ್ಸಾಮ್ ಅದು ಫುಲ್ ಸಿಲೆಬಸ್ ಇರೋದಿಲ್ಲ, ಜಸ್ಟ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇರ್ತವೆ ಅಂತ ಅವ್ರು ಹೇಳಿದ್ದಾರೆ ಈಗ. ಸೊ ಈಗ ಇವರು KEA ಯಾರು ಡಿಸಿಷನ್ ತಗೋತಾರೆ ಏನು ಗೊತ್ತಿಲ್ಲ. ದಿಸ್ ಇಸ್ ನಾಟ್ ಅ ಗುಡ್ ಡಿಸಿಷನ್ ಬಿಕಾಸ್ ಔಟ್ ಆಫ್ ಸಿಲೆಬಸ್ ಕ್ವಶನ್ ಭಾಳಷ್ಟು ಹುಡುಗರು ಅವ್ರು ಬಿಡ್ತಾರೆ. ಔಟ್ ಆಫ್ ಸಿಲೆಬಸ್ ಯಾರು ಇರೋದಿಲ್ಲ, ಅವ್ರು ಪ್ರಿಪ್ರೇಷನ್ ಮಾಡೋದಿಲ್ಲ ಕ್ವಶನ್ಸು. ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ದಲ್ಲಿ ಕ್ವಶನ್ಸ್ ಬಂದರೆ ಏನು ಮಾಡಬೇಕು ಅಂತ ಇವ್ರು KEA ಕೇಳಬೇಕು ನಾವು ಎಲ್ಲ ಈಗ. ಓಕೆ, ಸೊ ದೇ ಆರ್ ಟೆಲ್ಲಿಂಗ್ ದೇ ವಿಲ್ ಟೇಕ್ ಎಕ್ಸಾಮ್ಸ್ ಬಟ್ ಓನ್ಲಿ ಆನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್, ನಾಟ್ ಆನ್ ಫುಲ್ ಸಿಲೆಬಸ್. ಈಗ ನೀವು ಎಕ್ಸಾಮ್ ಅವ್ರು ತಗೊಂಡ್ರೆ ನೀವು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಪ್ರಿಪೇರ್ ಮಾಡಿ ಅವು ಕ್ವಶನ್ಸ್ ಕೊಡಬೇಕು, ಎಕ್ಸಾಮ್ ಪ್ರಿಪೇರ್ ಮಾಡಬೇಕು ನಾವು ಈಗ. ಓಕೆ, ಸೊ ದಿಸ್ ಇಸ್ ನಾಟ್ ಅ ಗುಡ್ ಡಿಸಿಷನ್ ಐ ಥಿಂಕ್. ಆ್ಯಂಡ್ ಸೊ ಯಾರು ಏನು ಕಮಿಟಿ ಮಾಡಿದ್ದಾರೆ, ಏನು ಡಿಸಿಷನ್ ತಗೋತಾರೆ ಏನು ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಮಿಸ್ಟೇಕ್ ಫ್ರಮ್ ಸ್ಟೇಟ್ ಗವರ್ಮೆಂಟ್ ಆಲ್ಸೋ ಐ ಥಿಂಕ್. ಸೊ ಸ್ಟೇಟ್ ಗವರ್ಮೆಂಟ್ ಏನು ಆ್ಯಕ್ಷನ್ ತಗೋದಿಲ್ಲ ಇದು ನೋಡಿ. ಆ್ಯಂಡ್ ಸೊ ಈಗ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಕತ್ತಾರೆ ಈಗ. ದ್ಯಾಟ್ಸ್ ಆಲ್ಸೋ ಟ್ರೂ ಬಿಕಾಸ್ ಗ್ರೇಸ್ ಮಾರ್ಕ್ಸ್ ಕೊಡೋದಕ್ಕೆ ಅವ್ರಿಗೆ ಬರೋದಿಲ್ಲ. ಬಿಕಾಸ್ ದೇರ್ ಇಸ್ ಅ ಲಾ ಇನ್ ಅವರ್ ಗವರ್ಮೆಂಟ್. ಬಿಕಾಸ್ ಈ ಗ್ರೇಸ್ ಮಾರ್ಕ್ಸ್ ನೋಡಿ, ಫಿಸಿಕ್ಸ್ದಲ್ಲಿ 10 ಮಾರ್ಕ್ಸ್, ಕೆಮಿಸ್ಟ್ರಿದಲ್ಲಿ 15-20 ಮಾರ್ಕ್ಸ್, ಬಯಾಲಜಿದಲ್ಲಿ 10 ಮಾರ್ಕ್ಸ್ ಇದೆ. ಸೊ ದೇ ಕೆನಾಟ್ ಗಿವ್ ಅಬೋವ್ 6 ಮಾರ್ಕ್ಸ್. ಸೊ ಅವ್ರ ಲಾ ಏನಿದೆ, ಅಬೋವ್ 6 ಮಾರ್ಕ್ಸ್ ಗ್ರೇಸ್ ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಆ್ಯಂಡ್ ದ ಬೆಸ್ಟ್ ಸೊಲ್ಯೂಷನ್ ವಾಸ್ ಟು ಟೇಕ್ ಎಕ್ಸಾಮ್. ಓಕೆ, ಸೊ ಇವ್ರು ತಪ್ಪು ಮಾಡಿದ್ದಾರೆ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಹಾಕಿ KE ಎಕ್ಸಾಮ್ದಲ್ಲಿ ಅವರು ಈಗ ಎಕ್ಸಾಮ್ ತಗೊಳ್ಳೇಬೇಕು. ಬಟ್ ದೇ ಆರ್ ನಾಟ್ ಟೇಕಿಂಗ್ ದ ಎಕ್ಸಾಮ್ಸ್ ಆನ್ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಆರ್ ನಾಟ್ ಆನ್ ಸಿಲೆಬಸ್. ವಾಟ್ ಜಸ್ಟಿಸ್ ದೇ ಆರ್ ಗೋಯಿಂಗ್ ಟು ಮೇಕ್ ಟು ದ ಸ್ಟೂಡೆಂಟ್ಸ್. ಸೊ ಅವರು ಸ್ವಲ್ಪಷ್ಟು ಅವ್ರಿಗೆ ಗೊತ್ತಾಗಬೇಕು ಔಟ್ ಆಫ್ ಸಿಲೆಬಸ್ ಹೇಗೆ ಅವ್ರು ಕ್ವಶನ್ಸ್ ತಗೋತಾರೆ ಅಂತ. ಓಕೆ, ಸೊ ಐ ಥಿಂಕ್ಸ್ ದಿಸ್ ಇಸ್ ನಾಟ್ ಅ ಗುಡ್ ಡಿಸಿಷನ್ ಬೈ KEA. This will affect to lot of students. So this will affect to lot of students now. ಓಕೆ, ಮತ್ತು ಭಾಳಷ್ಟು ಹುಡುಗರು ನೀಟ್ ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ 2-3 ಲ್ಯಾಕ್ ಸ್ಟೂಡೆಂಟ್ಸ್ KEA ಕೊಡ್ತಾರೆ ಮತ್ತು ಅವರು ನೀಟು ಕೊಡ್ತಾರೆ. ಅವ್ರು ನೀಟ್ ಪ್ರಿಪೇರ್ ಮಾಡ್ತಾರೆ. ಇವು ಅವರು ಎಕ್ಸಾಮ್ ಮಾಡಿ ಪ್ರಾಬ್ಲಮ್ ಆಗುತ್ತೆ, ನೀಟ್ ಸ್ಟೂಡೆಂಟ್ಸಿಗೂ ಭಾಳಷ್ಟು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಸೊ ದಿಸ್ ಇಸ್ ನಾಟ್ ಅ ಗುಡ್ ಡಿಸಿಷನ್. ನೋಡೋಣ ಏನು ಮಾಡ್ತಾರೆ. ಯಾಕೆ ಬಿಕಾಸ್ ಅದಕ್ಕೂ ಇದು ಅಪ್ಡೇಟ್ ನೋಡಿ ಡೆಕ್ಕನ್ ಹೆರಾಲ್ಡ್ದಲ್ಲಿ ಬಂದಿದೆ. ಆ್ಯಂಡ್ ಡೆಕ್ಕನ್ ಹೆರಾಲ್ಡ್ದಲ್ಲಿ ಯಾವುದೇ ಅಪ್ಡೇಟ್ ಬಂದರೆ ಅದು 90% ಟ್ರೂ ಇರುತ್ತೆ. ಓಕೆ, 90% ಪಕ್ಕಾನೇ ಇರುತ್ತೆ. ಸೊ ಈಗ ನೋಡಿ ಏನು ಮಾಡೋಕ್ಕೆ ಬರೋದಿಲ್ಲ. ಇನ್ನು ನೋಡೋಣ ಏನೇನು ಹೇಳ್ತಾರೆ ಅವರು ಅಂತ. ಇಲ್ಲಿ ನೋಡಿ, ಎಕ್ಸ್ಪರ್ಟ್ ಕಮಿಟೀಸ್ ಕಾನ್ಸ್ಟಿಟ್ಯೂಟೆಡ್ ಬೈ ಸ್ಟೇಟ್ ಗವರ್ಮೆಂಟ್ ಟು ಎಕ್ಸಾಮಿನ್ KSCT ಕ್ವಶನ್ ಪೇಪರ್ಸ್ ಹ್ಯಾವ್ ಎನ್ಸರ್ಟ್ ಆನ್ ಅಪೀಲ್ ಆಫ್ ಸ್ಟೂಡೆಂಟ್ಸ್, ಟೀಚರ್ಸ್ ಆ್ಯಂಡ್ ಸ್ಟೇಟಸ್. ಆ್ಯಂಡ್ ಇವು ನೋಡಿಲ್ಲ, ಆ್ಯಸ್ ಪರ್ ಪ್ರೀ ಟರ್ಮ್ಸ್ ವಿ ಆರ್ ಅಲೌಡ್ ಟು ಕಿವ್ ಮ್ಯಾಕ್ಸಿಮಮ್. ನೋಡಿಲ್ಲ, ಅವ್ರು ಮ್ಯಾಕ್ಸಿಮಮ್ 6 ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ. ಬಟ್ ಕ್ವಶನ್ ಪೇಪರ್ದಲ್ಲಿ ನಾವು ನೋಡಿ 10-15 ಮಾರ್ಕ್ಸ್ ಗ್ರೇಸ್ ಇದೆ ಎವ್ರಿ ಕ್ವಶನ್ ಪೇಪರ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ 10-15-20 ಗ್ರೇಸ್ ಮಾರ್ಕ್ಸ್ ಇದೆ ಕೆಮಿಸ್ಟ್ರಿ ನೋಡಿ ನೀವು. ಓಕೆ, ಸೊ ದೇ ಕೆನಾಟ್ ಗಿವ್ ಗ್ರೇಸ್ ಮಾರ್ಕ್ಸ್ ನಾವು. ದ ಓನ್ಲಿ ಆಪ್ಷನ್ ಇಸ್ ಎಕ್ಸಾಮ್, ಟು ಟೇಕ್ ಅ ಎಕ್ಸಾಮ್. ಓಕೆ, ಸೊ ಎಕ್ಸಾಮ್ ತಗೋತಾರೆ ಅಂದರೆ ಅವರು ಎಕ್ಸಾಮ್ ಔಟ್ ಆಫ್ ಸಿಲೆಬಸ್ ತಗೋತಾರೆ ಅಂತ ಹೇಳಕತ್ತಾರೆ. ಸೊ ಇದೆಷ್ಟು ನಿಮಗೆ ಹೇಳಬೇಕಂತೂ ನಂಗೆ ಇದಾಗಿತ್ತು. ಸೊ ದಿಸ್ ವಾಸ್ ಆಲ್ ದಿಸ್ ಅಪ್ಡೇಟ್, ಗ್ರೇಸ್ ಮಾರ್ಕ್ಸ್ ಅಪ್ಡೇಟ್, ಆ್ಯಂಡ್ ದಿಸ್ ವಾಸ್ ನಾಟ್ ಅ ಗುಡ್ ಅಪ್ಡೇಟ್. ವೆರಿ ಬ್ಯಾಡ್ ನ್ಯೂಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ಲೆಟ್ಸ್ ಹೋಪ್ ಫಾರ್ ಗುಡ್. ವಿಲ್ ಸಿ ಏನು ಆ್ಯಕ್ಷನ್ ತಗೋತಾರೆ ಅಂತ. ಓಕೆ, ಲೆಟ್ ಅಸ್ ಸಿ. ಆ್ಯಂಡ್ ವಾಟ್ ಎವರ್ ಆ್ಯಕ್ಷನ್ ದೇ ವಿಲ್ ಟೇಕ್, ಇಫ್ ದಿಸ್ ಆ್ಯಕ್ಷನ್ ಇಸ್ ಪರ್ಮನೆಂಟ್ ದೆನ್ ವಿಲ್ ಅಪ್ಡೇಟ್ ಯು ಅಗೇನ್. ಏನು ಆ್ಯಕ್ಷನ್ ಚೇಂಜ್ ಮಾಡ್ತಾರೆ ನೋಡೋಣ. ಸೊ ದಿಸ್ ವಾಸ್ ಆಲ್ ಇನ್ ದಿಸ್ ವಿಡಿಯೋ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್.